ಆಮೇಲೆ ಸೋರಿಯಾಸಿಸ್ದು ಇನ್ನೊಂದು ತುಂಬಾ ಜನರಲ್ಲಿ ಒಂದು ಕೆಟ್ಟ ಒಂದು ಇದು ಬಂದುಬಿಟ್ಟಿದೆ. ಏನು ಅಂದರೆ ನನ್ನಿಂದ ಇನ್ನೊಬ್ಬರಿಗೆ ಹರಡುತ್ತೆ, ಒಬ್ಬರಿಂದ ಇನ್ನೊಬ್ಬರಿಗೆ ಸೋರಿಯಾಸಿಸ್ ಬರುತ್ತೆ ಅಂತ. ಅದು ಶುದ್ಧ ತಪ್ಪು. ಯಾವತ್ತೂ ಸೋರಿಯಾಸಿಸ್ಸು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ. ಅವ್ರು ತಿಂದಿರೋ ತಟ್ಟೆ ಇರ್ಬೋದು, ಕುಡಿದಿರೋ ನೀರು ಇರ್ಬೋದು, ಗ್ಲಾಸ್ ಇರ್ಬೋದು, ಅಥವಾ ಒಂದೇ ಹಾಸಿಗೆಯಲ್ಲಿ ಮಲಗಿರ್ಬೋದು, ಅವ್ರ ಹೊದಿಕೆ ಅಥವಾ ಅವ್ರದ್ದು ಬಟ್ಟೆಗಳು ಯೂಸ್ ಮಾಡಿರೋದಿರ್ಬೋದು, ಅವ್ರು ಟವಲ್ ಯೂಸ್ ಮಾಡಿದ್ರು ಅಷ್ಟೇ, ಅವ್ರು ಸೋಪ್ ಯೂಸ್ ಮಾಡಿದ್ರು ಅಷ್ಟೇ, ಅವ್ರ ಜೊತೆ ಇದ್ರೂ ಅಷ್ಟೇ, ಜೊತೆಗೆ ಮಲ್ಕೊಂಡ್ರು ಅಷ್ಟೇ. ಈಗ ಚಿಕ್ಕ ಮಕ್ಕಳಿಗೆಲ್ಲ ಕೆಲವ್ರು ಏನು ಮಾಡ್ತಾರೆ, ಒಂದು ವಯಸ್ಸಾದಮೇಲೆ ಯಾರಿಗ ಸೋರಿಯಾಸಿಸ್ ಇತ್ತು ಅಂದರೆ ಚಿಕ್ಕ ಮಕ್ಕಳಿಗೆ ಕೊಡೋಕ್ಕೆ ಹೆದರ್ಕೊಳ್ತಾರೆ, ಮಗುವಿಗೆ ಏನಾದರೂ ಬಂದರೆ ಅಂತ. ಅದು ಯಾವತ್ತೂ ಹಾಗೆ ಬರೋದಿಲ್ಲ. ಆ ತಪ್ಪು ಕಲ್ಪನೆಯಿಂದ ಆಚೆ ಬನ್ನಿ. ಸೋರಿಯಾಸಿಸ್ ಯಾವಾಗೂ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ. ಅದು ಏನಿಲ್ಲ, ನಿಮ್ಮದು ಬಾಡಿನಲ್ಲಿ ಇರ್ತಕ್ಕಂಥ ಸೆಲ್ ಫಾರ್ಮೇಷನ್ ಆಗ್ತಕ್ಕಂಥ ಇದು ಸ್ಕಿನ್ ಫಾರ್ಮೇಷನ್ ಆಗ್ತಕ್ಕಂಥ ಏನು ಸೆಲ್ಸ್ ಇದೆ, ಅದು ಅಬ್ನಾರ್ಮಾಲಿಟಿಯಿಂದ ಬರ್ತಾ ಇರೋ ಸೋರಿಯಾಸಿಸ್ ಇದು. ಅದು ಯಾವತ್ತೂ ಇನ್ನೊಬ್ರಿಗೆ ಹರಡೋದಿಲ್ಲ. ಪ್ಲಸ್ ಹರಡಿರೋದು ಇನ್ನೊಬ್ರದ್ದು ಸೆಲ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಸೋರಿಯಾಸಿಸ್ ಏನಾದರೂ ಇತ್ತು, ನಿಮ್ಮ ಮನೇಲಿ ಯಾರಿಗಾದರೂ ಇತ್ತು, ಫ್ರೆಂಡ್ಸಲ್ಲಿ, ರಿಲೇಟಿವ್ಸಲ್ಲಿ, ಯಾವತ್ತೂ ಅವರನ್ನು ಒಂದು ಕೀಳು ಮಟ್ಟದಲ್ಲಿ ನೋಡೋದು ಬೇಕು. ಆಮೇಲೆ ಸೋರಿಯಾಸಿಸ್ದು ಇನ್ನೊಂದು ತುಂಬಾ ಜನರಲ್ಲಿ ಒಂದು ಕೆಟ್ಟ ಒಂದು ಇದು ಬಂದುಬಿಟ್ಟಿದೆ. ಏನು ಅಂದರೆ ನನ್ನಿಂದ ಇನ್ನೊಬ್ಬರಿಗೆ ಹರಡುತ್ತೆ, ಒಬ್ಬರಿಂದ ಇನ್ನೊಬ್ಬರಿಗೆ ಸೋರಿಯಾಸಿಸ್ ಬರುತ್ತೆ ಅಂತ. ಅದು ಶುದ್ಧ ತಪ್ಪು. ಯಾವತ್ತೂ ಸೋರಿಯಾಸಿಸ್ಸು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ. ಅವ್ರು ತಿಂದಿರೋ ತಟ್ಟೆ ಇರ್ಬೋದು, ಕುಡಿದಿರೋ ನೀರು ಇರ್ಬೋದು, ಗ್ಲಾಸ್ ಇರ್ಬೋದು, ಅಥವಾ ಒಂದೇ ಹಾಸಿಗೆಯಲ್ಲಿ ಮಲಗಿರ್ಬೋದು, ಅವ್ರ ಹೊದಿಕೆ ಅಥವಾ ಅವ್ರದ್ದು ಬಟ್ಟೆಗಳು ಯೂಸ್ ಮಾಡಿರೋದಿರ್ಬೋದು, ಅವ್ರು ಟವಲ್ ಯೂಸ್ ಮಾಡಿದ್ರು ಅಷ್ಟೇ, ಅವ್ರು ಸೋಪ್ ಯೂಸ್ ಮಾಡಿದ್ರು ಅಷ್ಟೇ, ಅವ್ರ ಜೊತೆ ಇದ್ರೂ ಅಷ್ಟೇ, ಜೊತೆಗೆ ಮಲ್ಕೊಂಡ್ರು ಅಷ್ಟೇ. ಈಗ ಚಿಕ್ಕ ಮಕ್ಕಳಿಗೆಲ್ಲ ಕೆಲವ್ರು ಏನು ಮಾಡ್ತಾರೆ, ಒಂದು ವಯಸ್ಸಾದಮೇಲೆ ಯಾರಿಗ ಸೋರಿಯಾಸಿಸ್ ಇತ್ತು ಅಂದರೆ ಚಿಕ್ಕ ಮಕ್ಕಳಿಗೆ ಕೊಡೋಕ್ಕೆ ಹೆದರ್ಕೊಳ್ತಾರೆ, ಮಗುವಿಗೆ ಏನಾದರೂ ಬಂದರೆ ಅಂತ. ಅದು ಯಾವತ್ತೂ ಹಾಗೆ ಬರೋದಿಲ್ಲ. ಆ ತಪ್ಪು ಕಲ್ಪನೆಯಿಂದ ಆಚೆ ಬನ್ನಿ. ಸೋರಿಯಾಸಿಸ್ ಯಾವಾಗೂ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ. ಅದು ಏನಿಲ್ಲ, ನಿಮ್ಮದು ಬಾಡಿನಲ್ಲಿ ಇರ್ತಕ್ಕಂಥ ಸೆಲ್ ಫಾರ್ಮೇಷನ್ ಆಗ್ತಕ್ಕಂಥ ಇದು ಸ್ಕಿನ್ ಫಾರ್ಮೇಷನ್ ಆಗ್ತಕ್ಕಂಥ ಏನು ಸೆಲ್ಸ್ ಇದೆ, ಅದು ಅಬ್ನಾರ್ಮಾಲಿಟಿಯಿಂದ ಬರ್ತಾ ಇರೋ ಸೋರಿಯಾಸಿಸ್ ಇದು. ಅದು ಯಾವತ್ತೂ ಇನ್ನೊಬ್ರಿಗೆ ಹರಡೋದಿಲ್ಲ. ಪ್ಲಸ್ ಹರಡಿರೋದು ಇನ್ನೊಬ್ರದ್ದು ಸೆಲ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಸೋರಿಯಾಸಿಸ್ ಏನಾದರೂ ಇತ್ತು, ನಿಮ್ಮ ಮನೇಲಿ ಯಾರಿಗಾದರೂ ಇತ್ತು, ಫ್ರೆಂಡ್ಸಲ್ಲಿ, ರಿಲೇಟಿವ್ಸಲ್ಲಿ, ಯಾವತ್ತೂ ಅವರನ್ನು ಒಂದು ಕೀಳು ಮಟ್ಟದಲ್ಲಿ ನೋಡೋದು ಬೇಕು.